ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಬದುಕೋರಿಗೆ ಬದುಕು ಕೊಟ್ಟ ಬಂಗಾರದೂರು, ಬೆಂದ ಕಾಳೂರು ಆಯ್ತು ಬೆಂಗಳೂರು, ಕಡಲ ಮಕ್ಕಳಿಗೆ ಸ್ವರ್ಗ ಮಂಗಳೂರು, ಕಡಲೆ ಕತ್ತೆತ್ತಿ ನೋಡೋ ಸ್ವರ್ಗ ಚಿಕ್ಕಮಗಳೂರು. ಅದೇ ನಗೋರ್ಗೆ ಇರೋದು ಒಂದೇ ತವರೂರು, ಅದೇ ನಮ್ಮ ದರ್ಬಾರು. ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಟ ವಟ ಅಂತ ಮಾತಾಡಕ್ಕೆ ಮುಂಚೆ ಪಟ ಪಟ ಅಂತ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರ ಮೈ ಬಣ್ಣ ವಧುವೆ ಬಂಗಾರ, ಇವರ ಕಣ್ಣೋಟ ವಧುವೆ ಶೃಂಗಾರ, ಇವರ ಮುಂಗುರುಳೆ ಇವರಿಗೆ ಸಿಂಗಾರ, ನಮ್ಮ ಮಜಾ ಭಾರತಕ್ಕೆ ಇವರೇ ಸಿಂಧೂರ. ರಾಚಿ, ವೆಲ್ಕಮ್. So sweet. Thank you. Thank you so much, Anu. All the best. ಇನ್ನು ಇವರ ಮೆಲೋಡಿಗೆ ಅರಳತ್ತೆ ಮಂದಾರ, ಡಂಕನಕ ಕುಣಿತಕ್ಕೆ ಇವರ ಹಾಡೆ ಡಂಗೂರ, ನಮ್ಮ ಮಜಾ ಭಾರತದ ಮೋಡಿಗಾರ, ಸಂಗೀತದ ಸರದಾರ ಗುರುಜಿ. ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಎಲ್ರನ್ನು ಕರೆದಾದ್ಮೇಲೆ ಕಾಯೋದ್ ಬೇಡವೇ ಬೇಡ, ಬನ್ನಿ ನೋಡ್ಕೊಬೋಣ ಇದನ್ನ ಮೊದಲನೇ ಸ್ಕಿಟ್ ನ. ನಮ್ ಮನೇಲಿ ತಿನ್ನೋದಕ್ಕೆ ಬಿರಿಯಾನಿ ಇಲ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಪಕ್ಕದ ಮನೆ ಬನ್ನಿಗೆ ನಾವು ಕೈ ಹಾಕ್ಬಾರ್ದು. ಅದ್ರಲ್ಲೂ ಆ ಬನ್ನಿಗೆ ಟೀ ಹಿಡ್ಕೊಂಡು ಒಬ್ಬ ಓನರ್ ರೆಡಿ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಅಂತೂ ಕಣ್ಣೆತ್ತು ನೋಡ್ಬಾರ್ದು. ಆದ್ರೆ ನಮ್ಮ ಲ್ಯಾಗ್ ಮಂಜ ಇದನ್ನೆಲ್ಲ ಕೇಳ್ಬೇಕಲ್ಲ. ನಮಸ್ಕಾರ, ನನ್ನ ಹೆಸರು ಪಿಂಗಾಣಿ ಅಂತ, ಇವಳ ಹೆಂಡತಿ ಡಂಗಾಣಿ ಅಂತ. ಸರ್ ಹೇಗಿದೆ ಸರ್ ನಮ್ ಜೋಡಿ? ಸಖತ್ತಾಗಿದ್ಯಾ ಮೇಡಮ್? ನಮ್ ಜೋಡಿಗೆ ಯಾವ ದೃಷ್ಟಿನೂ ಬೀಳಬಾರ್ದು ಮೇಡಮ್, ಹಂಗೆ ದೃಷ್ಟಿ ತೆಗೀರಿ ಮೇಡಮ್. ಅಯ್ಯಯ್ಯೋ ಮೇಡಮ್, ಹಿಂಗಲ್ಲ ದೃಷ್ಟಿ ತೆಗೆಯೋದು, ನಾ ತೋರಿಸ್ತೀನಿ ನೋಡಿ. ಈಗ ಹಿಂಗ್ ಪಿಂಗಾಣಿ ಡಂಗ್ ಡಂಗಾಣಿ, ಪಿಂಗ್ ಪಿಂಗಾಣಿ ಡಂಗ್ ಡಂಗಾಣಿ, ಇದು ದೃಷ್ಟಿ ತೆಗೆಯೋದು ಅಂದ್ರೆ ಹಿಂಗ್ ಪಿಂಗಾಣಿ ಡಂಗ್ ಡಂಗಾಣಿ, ಪಿಂಗ್ ಪಿಂಗಾಣಿ ಡಂಗ್ ಡಂಗಾಣಿ. ಓಕೆ ಮೇಡಮ್, ಓಕೆನಾ ಮೇಡಮ್? ಚಿನಾ, ಇವತ್ತು ನೀನು ಸಖತ್ತಾಗಿ ಕಾಣ್ತಾ ಇದೆಯಾ ಗೊತ್ತಾ? ಮೇಕಪ್ ಅಂತೂ ಜಾಸ್ತಿ ಮೇಕಪ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಮಗ ನೋಡಕ್ಕಾಗಲ್ಲ ಇವ್ರದು. ಚಿನ್ನ, ಇದೇ ನಮ್ಮ ಹೊಸ ಮನೆ. ಹೌದೇನ್ರಿ? ನನಗಂತ ತಗೊಂಡ್ರ? ತುಂಬಾ ಖುಷಿ ಆಗ್ತಿದೆ ಕಣ್ರಿ. ಚಿನ್ನ, ನಾನ್ ನೋಡಕ್ ಹೈಟ್ ಕಮ್ಮಿ ಇರ್ಬೋದು, ಆದ್ರೆ ಬಹಳ ಆಟಿಟ್ಯೂಡ್ ನನ್ ಮಗ. ಆಗ್ಲೂ ರಾತ್ರಿ ಕಷ್ಟಪಟ್ಟು ಬೆವ್ರು ಸುರಿತು ತಗೊಂಡಿರೋ ಮನೆ ಇದು. ಈ ಮನೆ ಯಾರ್ದು ಗೊತ್ತಾ? ಯಾರ್ದು? ವರಲಕ್ಷ್ಮಿದು. ಅದೇನ್ ಕಷ್ಟ ಇತ್ತೋ ಏನೋ ಗೊತ್ತಿಲ್ಲ, ಪಾಪ ಕಮ್ಮಿ ರೇಟಿ ನನ್ ಕೊಟ್ಬಿಟ್ಲು. ಇನ್ಮೇಲಿಂದ ಈ ಮನೆ ನಿಂದೆ. ನಂದಲ್ಲ ರೀ, ಇನ್ಮೇಲಿಂದ ಈ ಮನೆ ನಮ್ದು. ನಾನು ಏನ್ ಹಂಗೆ ಬಾಂದ್ರೆ ತಗೊಂಡು ಬಂದ್ಬಿಡ್ತಾಳೆ. ಇರೋ ಬರೋ ಸ್ವೀಟ್ ಅಲ್ಲಿ ತಗೊಂಡೋಗಿ ಎಲ್ಲರ ಮನೆಗೂ ಹಂಚ್ಬಿಡು, ಆಯ್ತಾ? ಆಯ್ತ್ರಿ. ನಿಮ್ಗೆ ನನಗೆ ಬೇರೆ ಸ್ವೀಟ್ ಕೊಡುವಂತ ಒಳಗಡೆ. ತಗೊಳ್ಳಿ ಎಲ್ಲರೂ ಸ್ವೀಟ್, ಹೊಸದಾಗಿ ಮನೆಗೆ ಬಂದಿದ್ದೀವಿ. ತಗೊಳ್ಳಿ ತಗೊಳ್ಳಿ ಮೇಡಮ್ ಸ್ವೀಟು, ಇಟ್ಕೊಂಡಿರಿ. ನನಗೆ ಅಲ್ಲಿ ತನಕ ಬಂದು ಸ್ವೀಟ್ ಕೊಡೋಕ್ಕಾಗಲ್ಲ, ಅವ್ರ ಇಸ್ಕೊಂಡು ತಿನ್ಬಿಡಿ. ಇನ್ನೊಂದು ಮನೆ ಇದೆ, ಮರ್ತೇ ಬಿಟ್ಟಿದ್ದೀನಿ. ಅಯ್ಯೋ, ನಿಮ್ಗೆ ಶುಗರ್ ಕಾಯಿಲೆ ಅನ್ಸುತ್ತೆ, ಅಷ್ಟು ತಿನ್ಬಿಡ್ಬೇಡಿ, ಕೊಡಿ. ಅಲ್ಲಿ ಇನ್ನೊಂದು ಮನೆ ಇದೆ, ಕೊಡೋದೇ ಮರ್ತು ಬಿಟ್ಟಿದ್ದೀನಿ. ಬಿಟ್ಟಿದ್ರೆ ಅಷ್ಟು ತಿನ್ಕೊಬಿಟ್ಟಿದ್ರು. ಅಕ್ಕ, ಅಕ್ಕ, ಯಾರು? ನಮಸ್ಕಾರ. ಅದನ್ನ ಹೇಳಕ್ ಕರೆದ್ರಾ? ನಮಸ್ಕಾರ. ಅಯ್ಯೋ ಅದಲ್ಲ, ಇಲ್ಲಿ ನೋಡಿ ಇವ್ರೆ, ನಾವು ಹೊಸದಾಗಿ ಮನೆ ತಗೊಂಡಿದ್ದೀವಿ, ಸ್ವೀಟ್ ಕೊಡೋಣ ಅಂತ ಬಂದೆ. ಅಯ್ಯೋ ತುಂಬಾ ಥ್ಯಾಂಕ್ಸ್. ಅಕ್ಕ, ಒಂದೇ ತಗೊಳ್ಳಿ. ಒಂದ್ ಕೊಡಕ್ ಬಂದ? ಥ್ಯಾಂಕ್ಸ್. ನನ್ ಗಂಡನ ಕೊಡ್ಬಿಡ್ತೀನಿ, ಕರ್ದ್ಬಿಡ್ತೀನಿ, ಅವನ್ಗೂ ಕೊಡಿ. ಆಯ್ತಾಯ್ತು. ಡಿರಾಜ್, ಡಿರಾಜ್. ಇರೋದಂದ್ರೆ ಏನು? ಧನ್ರಾಜ್ ಅಂತ. ಓ, ಏನ್ರಿ, ಪಕ್ಕದ ಮನೆಗೆ ಹೊಸ ಹೆಂಗ್ಸ್ ಬಂದಿದ್ದಾರೆ, ಬನ್ನಿ. ಹೆಂಗ್ಸನೆ ಕಂಡಿಲ್ವ ನೀನು? ಬಾಯಿ ಕಡೆ. ಅವರು ನಿನ್ ತಂಗಿ ಸಮಾನ, ಒಂದ್ಸಲಿ ಅಣ್ಣ ಅನ್ಬಿಡಿ. ಅಣ್ಣ ತಂಗಿ ಅನ್ರಿ, ಹೇಳ್ರಿ. ಹೇಳಲೇ ನೋಡಿ, ಮನೆಗ್ ಹೊಸದಾಗ್ ಬಂದಿದ್ದೀರಾ ಅನ್ಸುತ್ತೆ, ಏನು ಸಂಕೋಚ ಪಟ್ಕೋಬೇಡಿ. ನನಗೆ ಏನೇ ಸಹಾಯ ಬೇಕಾದ್ರೆ ನಾನು ನಿಮ್ಮನ್ನೇ ಕೇಳ್ತೀನಿ. ಹೊಸ್ದಾಗ್ ಬಂದಿರೋದು ಅವ್ರ ಕಷ್ಟನ ನೀನ್ ಕೇಳ್ಬೇಕು, ನಿನ್ ಕಷ್ಟನ ಅವ್ರು ಕೇಳೋದಲ್ಲ. ಅಡಿ ಒಳಕ್ಕೆ
ಅಯ್ಯೋ ಇರ್ಲಿ ಬಿಡಿ, ಅಕ್ಕಪಕ್ಕದವ್ರು ಅಂದ್ಮೇಲೆ ಅವ್ರ ಕಷ್ಟನ ನಾವ್ ಕೇಳ್ಬೇಕು, ನಮ್ ಕಷ್ಟನ ಅವ್ರು ಕೇಳ್ಬೇಕು. ಕೇಳ್ತೀನಿ. ನಡೀರಿ ಒಳಗೆ, ನಡೀರಿ. ಅಕ್ಕ, ಆದ್ರೂ ನಿಮ್ ಗಂಡನ್ ಜುಟ್ಟನ್ನ ಸರಿಯಾಗಿ ಇಟ್ಕೊಂಡಿದ್ದೀರಾ. ಏಯ್ ಬರಲೇ. ಬಂದಿರಿ. ಅವನ್ ಜುಟ್ನ ಇವಳು ಹಿಡ್ಕೊಂಡವಳು, ಇವಳ ಜುಟ್ನ ಅವನ್ ಹಿಡ್ಕೊಂಡವನು, ಯಾರು ಹಿಡ್ಕೊಂಡವ್ರು, ಕರ್ಮ. ಒಂಟಿ ಮನೆ ಐತೆ. ಅಕ್ಕ ಅಕ್ಕ, ಯಾರು? ಅಲ್ಲ ನೀವು ಡಂಗಾಣಿ ಅಂತ, ಪಿಂಗಾಣಿ ಅವ್ರ ಹೆಂಡತಿ. ಹೊಸ್ದಾಗ್ ಮನೆ ತಗೊಂಡ್ವಿ, ಪಾಪ ವರಲಕ್ಷ್ಮಿಗೆ ಏನೋ ಕಷ್ಟ ಅಂತ ಮಾರ್ಬಿಟ್ಟು ಹೋದ್ಲಂತೆ. ಸ್ವೀಟ್ ಕೊಡೋಣ ಅಂತ ಬಂದೆ. ಅಕ್ಕ ಇಲ್ವಾ? ಇಲ್ಲ, ಬಾಬಾ ಮಾತ್ರ. ಅಂದ್ರೆ ನನ್ನ ಬ್ಯಾಚುಲರ್, ಸ್ಟಿಲ್ ಒರಿಜಿನ್ ಬ್ಯಾಚುಲರ್. ಏನೋ ತಗೊಳ್ಳಿ, ಈ ಸ್ವೀಟ್ನ ನೀವೇ ತಿನ್ಬಿಡಿ. ಮನೆ ಖಾಲಿ ಮಾಡೋಣ ಅಂತ ಬ್ಯಾಗ್ ತಗೊಂಡು ಹೊರಟಿದ್ದೆ. ಎದುರುಗಡೆ ಸ್ವೀಟ್ ತಗೊಂಡು ಬಂದ್ಲು. ಇನ್ನೇನ್ ಮನೆ ಖಾಲಿ ಮಾಡೋಣ? ಸರ್, ಮುಂದಿನ ತಿಂಗಳಿಂದ 2000 ಜಾಸ್ತಿ ಬಾಡಿಗೆ ಕೊಡ್ತೀನಿ, ಮನೆ ಅಂತೂ ಖಾಲಿ ಮಾಡಲ್ಲ. ಅಯ್ಯೋ ಚಿನ್ನ, ಎಲ್ಲರಿಗೂ ಸ್ವೀಟ್ ಅನ್ಸ್ತಾ? ಹಂಚ್ತೆ ಕಣ್ರಿ. ಹಾಯ್ ಬ್ರೋ. ಹಾಯ್ ಹಾಯ್, ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಪಿಂಗಾಣಿ ಅಂತ. ಏನ್ ಹೆಸರು ಸರ್? ಪಿಂಗಾಣಿ ಅಂತ. ಚೆನ್ನಾಗಿದೆ. ಅವಳ ಏನ್ತಿ ಡಂಗಾಣಿ. ಹೆಂಗಿದೆ ನಮ್ ಜೋಡಿ? ಸಖತ್. ಪಿಂಗಾಣಿ ಡಂಗಾಣಿ, ಪಿಂಗಾಣಿ ಡಂಗಾಣಿ. ಸರ್, ಇದೇ ನಮ್ಮ ಹೊಸ ಮನೆ. ಹೆಂಗಿದೆ ಸರ್ ಮನೆ? ಮನೆ ಪಕ್ಕ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ. ಅಲ್ಲಿದ್ದವ್ರ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ. ಸರ್ ಏನಂದ್ರೆ ಸರ್? ಅಲ್ಲ, ಏನಲ್ಲಿ ಇಂಥ ಮನೆ ನನಗೆ ಸಿಗ್ಲಿಲ್ವಲ್ಲ ಅಂತ ಬೇಜಾರು. ತಲೆ ಕೆಡ್ಸ್ಕೊಬಿಡಿ ಸರ್, ಈ ಮನೆಯಲ್ಲಿದ್ರೇನು ಇದಕ್ಕಿಂತ ಚೆನ್ನಾಗಿರೋ ಮನೆ ಚೆನ್ನಾಗಿರೋದ್ ಬೇಡ ರೀ, ಇದೇ ಮನೆ ಬೇಕಾಗಿತ್ತು. ಹೌದಾ? ಆದ್ರೂ ಇಂಟೀರಿಯರ್ ವರ್ಕ್ ಚೆನ್ನಾಗಿದೆ. ಅದನ್ನ ನೋಡೇ ತಗೊಂಡಿದ್ದು ಸರ್. ಇಂಟೀರಿಯರ್ ನೋಡದೆ ಮನೆನ ತಗೊಳಲ್ಲ ನಾನು. ಎಷ್ಟ್ ಸರಿ ನೋಡಿದ್ರು ಮನೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಒಂದ್ಸರಿ ಹೋಗ್ ಬನ್ನಿ, ಮನೆ ನೋಡ್ಕೊಂಡ್ ಬನ್ನಿ ಸರ್. ಸರ್, ಎಂತೆಂತವ್ರು ನಮ್ಮ ಮನೆ ನೋಡ್ತಾರೆ, ನೀವು ನೋಡೋದಿಲ್ಲ ಸರ್. ಒಂದ್ಸರಿ ನೋಡ್ಕೊಂಡ್ ಬನ್ನಿ ಹೋಗಿ. ಅಲ್ಲ ಸರ್, ನೀವು ಮನೆ ನೋಡ್ತಿದ್ರೆ ನಾನು ಮನೆ ಒಳಗೆ ಹೋಗಲ್ಲ ಅಷ್ಟೇ. ಅಯ್ಯೋ ಸರ್, ಬಿಡಿ, ಪಕ್ಕದ ಮನೇಲೆ ಇರ್ತೀನಲ್ಲ, ಯಾವಾಗಾರು ನೋಡ್ತೀನಿ ಬಿಡಿ. ಹೌದಾ? ಓಕೆ ಸರ್, ನಿಮಗೆ ಯಾವಾಗ ಮನಸ್ಸು ಬರ್ತೋ ಅವಾಗ ಬಂದು ಮನೆ ನೋಡ್ಕೊಂಡು ಹೋಗಿ. ಈಗ ತಾನೇ ಬಂದಿದೀವಿ, ಐಟಮ್ಗಳು ಅಲ್ಲೆಲ್ಲ ಇಟ್ಟಿದ್ದೀನಿ, ಚೂರು ಜೋಡಿಸ್ ಬರ್ತೀನಿ ಸರ್. ಥ್ಯಾಂಕ್ ಯು. ಏನ್ ಮೇಡಮ್ ಈ ಹೆಣ್ಮಕ್ಳು ಮ್ಯಾಚಿಂಗ್ ಬಳೆ ಬೇಕು ಅಂತಾರೆ, ಮ್ಯಾಚಿಂಗ್ ನೇರ್ ಪಾಲಿಶ್ ಬೇಕು ಅಂತಾರೆ, ಮ್ಯಾಚಿಂಗ್ ಬ್ಲೌಸ್ ಬೇಕು ಅಂತಾರೆ. ಆದ್ರೆ ಲೈಫ್ ಪಾರ್ಟ್ನರ್ ಸರಿಯಾಗಿ ಮ್ಯಾಚ್ ಮಾಡ್ಕೊಳಲ್ಲ ಮೇಡಮ್. ಅವಳು ನೋಡಿದ್ರೆ ಹಾವಿನ ಎಡೆ ಇದ್ದಂಗ ಅವಳೆ, ಇವನ್ ನೋಡಿದ್ರೆ ಒಡೆ ಇದ್ದಂಗ ಅವನೇ. ಅಲ್ಲ, ಈ ಬ್ಯೂಟಿಫುಲ್ ಹುಡುಗಿಯರೆಲ್ಲ ಯಾಕಂತ ಖರಾಬ್ ಆಗಿರೋ ಹುಡುಗರನ್ನ ಮದುವೆ ಆಗ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ನನ್ನಂತ ಹ್ಯಾಂಡ್ಸಮ್ ಆಗಿರೋ ಹುಡುಗನಿಗೆ ಒಳ್ಳೆ ಬೆಳೆ ಇದ್ದಂಗ ಅವಳೆ. ಸೆಂಟ್ರಲ್ ಕಳೆ ಬೆಳ್ಕೊಂಡವನ ನನ್ನ ಮಗ. ಹೆಂಗಾರು ಮಾಡ ಕಳೆ ಕಿತ್ತಾಕ್ಬೇಕಲ್ಲ. ಕರೆದ್ರ? ಅಲ್ಲ, ಯಾರ ಇಲ್ಲ 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 ಇಲ್ಲ. ಇಲ್ಲ ಕಣ, ಹೋ ಮರ್ಯ. ಅಲ್ಲ, ಇವಾಗ ಕರ್ದಂಗ ಆಗ್ತಾ ಇದೆಯಲ್ಲ. ಯಾರಿಲ್ಲಪ್ಪ. ಏನಪ್ಪ, ಮನಸ್ಸಿಗೆ ಇಷ್ಟ ಆಗಿರೋ ಹುಡುಗಿ ಇಲ್ಲಿದ್ರೆ ನಿದ್ದೆನೆ ಬರ್ತಾ ಇಲ್ಲ. ಮಲಗಾನಂದ್ರೆ ಮಲಗಕ್ ಆಗ್ತಾ ಇಲ್ಲ, ಕೂರನಂದ್ರೆ ಕೂರಕ್ ಆಗ್ತಾ ಇಲ್ಲ, ಊಟ ಮಾಡೋದಂದ್ರೆ ಊಟ ಮಾಡಕ್ ಆಗ್ತಾ ಇಲ್ಲ, ಕೂರಕ್ ಆಗ್ತಾ ಇಲ್ಲ, ನಿಲ್ಲಕ್ ಆಗ್ತಾ ಇಲ್ಲ. ಏನಾಗಿದೆ ನನಗೆ? ಹೌದಾ? ಎಲ್ಲ ನಿನ್ನಿಂದನೇ ಆಗಿದ್ದು. ವರಲಕ್ಷ್ಮಿ, ಮನೆ ಯಾಕೆ ಬರ್ಕೊಂಡು ಹೋದೆ ನೀನು? ಮನೆ ಮಾರ್ಬಿಟ್ಟು ಈಗ ಅವಳು ಬೇರೆ ಬಂದ್ಬಿಟ್ಟಾಳೆ. ಏನ್ ಮಾಡೋದು? ಅಯ್ಯಯ್ಯೋ, ಕಣ್ಣೇ ಕಾಣ್ತಾ ಇಲ್ವಲ್ಲಪ್ಪ. ಏನಾದ್ರು ಒಂದು ನಾಟಕ ಮಾಡ್ಬೇಕಲ್ಲ ಮೇಡಮ್. ಈಗ ನೋಡಿ, ಹಿಂಗೆ ಮಾನ ಮರಿದಿ ಏನಾದ್ರು ಇದೆಯಾ? ಮಧ್ಯರಾತ್ರಿ ಬಂದ್ಬಿಟ್ಟು ನಾನು ಎಂಟು ಪಕ್ಕ ಮಲಗ್ತಿರಲ್ಲ, ನಾಚಿಕಾಗಲ್ವ ಸರ್ ನಿಮಗೆ? ನಿಮ್ಮ ಮನೆ ಅದು ಇದೆಲ್ಲ ತಿಳ್ಕೊಳ್ಳಿ. ಅಯ್ಯೋ ಸಾರಿ ಸರ್, ಅದು ನಿಮ್ಮನೇನ ಸರ್? ಮತ್ತೆ ಅಯ್ಯೋ, ನಂಗೆ ನಿದ್ಗಣ್ಣಲ್ಲಿ ನಡೆಯೋ ಕಾಯಿಲೆ ಇದೆ ಸರ್. ನೆನ್ನೆ ಮೊನ್ನೆ ಇಲ್ದಿರೋ ಕಾಯಿಲೆ ಇವತ್ತು ಬಂತೇನೋ? ಸೌಮಿತ್ರ, ಹಾ, ನಿನಗೆ ಶುಗರ್ ಇದೆಯಾ? ಇದೆ. BP? ಅಯ್ಯೋ, ಮೊನ್ನೆ ಬಂದ್ಬಿಡ್ತು. ಮುಂಚೆ ಇತ್ತ? ಇರ್ಲಿಲ್ಲ.
ನೆಂಟ್ರು ಹೇಳಿ ಕೇಳಿ ಬತ್ರೆ ಕಾಯಿಲೆಗಳು ಯಾವಾಗ ಬತ್ತಾವ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಬಂದ್ಬಿಟ್ಟು ನಂದಲ್ಲಿ ಇಡ್ಲಿ ಅಂತ ಅಲ್ಲಾಡ್ಸಕ್ಕಿಲ್ಲ. ಹೋಗೇ ಸಂಸಾರ ಮಾಡ್ಕೋಗಲ್ಲಿ. ಅವ್ನು ನೋಡು ಅವ್ನು ಹೆಂಗವ್ನ ಅವನು. ಸರ್ ದಯವಿಟ್ಟು ಕ್ಷಮಿಸಿ ಸರ್, ನಂಗೆ ನಿದ್ಗಡಲ್ಲಿ ನಡೆಯೋ ಕಾಯಿಲೆ ಇದೆ ಸರ್. ನಿಮ್ದು ಅಮ್ಮ ಐತಿ ಸರ್. ಚೂರು ಕಾಮನ್ ಸೆನ್ಸ್ ಏನ್ರಿ ನಿಮ್ಗೆ ಬರೋ ಕೆಲ್ಗೆ? ಸರ್ ಹೆಣ್ಮಕ್ಳ ಕಡೆ ನಮ್ಗೆ ಬಹಳ ಗೌರವ ಕೊಡ್ತೀರಿ. ನೋಡಿದೀವಿ ಬಿಡಿ, ನೋಡಿದ್ವಿ. ದಯವಿಟ್ಟು ಕ್ಷಮಿಸಿ ಸರ್. ಹೋಗಿ ಹೋಗಿ ಒಳಗೆ ಹೋಗಿ ಸರ್. ನಾನು ಕಂಡವ್ರ ಮನೆಗೆ ಅಯ್ಯಯ್ಯ ಅಮ್ಮ ಇವಳೆ ಚಿನ್ನ, ನೀನ್ ಹಿಂಗೆ ನೋಡ್ತಾ ಇರು. ಈಗ ರಾತ್ರಿ ಬಂದ, ಇನ್ಮೇಲೆ ಹಗಲೊತ್ತೆ ಒಳಗೆ ಬರ್ತಾನೆ. ಒಂದ್ಬಿಟ್ಲಿ ಕಿಸ್ಕೊಂಡು. ಆದ್ರೂ ಕಾಯಿಲೆ ಬರೋದೇನೋ ಬಂತು, ಅದೇ ಮನೆಗೆ ಹೋಗ್ಬೇಕಿತ್ತೇನೋ. ಇನ್ನೇ ನಮ್ಮನೆ ಒಳಗೆ ಬರ್ಬೇಕಾಗಿತ್ತಾ? ಏಯ್ ಅವ್ನು ಬಿಟ್ಟ ನಮ್ ಪಕ್ಕದಲ್ಲೇ ಬಂದ್ ಮಲ್ಕತಾನೆ. ಅಲ್ಲಿ ತನಕ ತಾವೇನ್ ಮಾಡ್ತಿರ್ತೀರೋ? ಗೆಣಸ್ಕೇರಿತಾ ಇರ್ತೀನಿ. ನಡಿ ಮುಖ ಬಳಕೆ ಬಂದ್ಬಿಟ್ಟಲ್ಲಿ ಮಾತಾಡ್ಕೊಂಡು ಹಡಿ ಹಳೆ ತೆಗೆ. ಯಾರು ಇಲ್ಲ. ಅಯ್ಯೋ ಮತ್ತೆ ಕಣ್ ಕಾಣಿಸ್ತಂಗ ಆಗ್ಬಿಟ್ವಲ್ಲ. ಏನಿದು ಮಧ್ಯರಾತ್ರಿ ಹಿಂಗೆ ತೋಗಾಡ್ತಾವನೆ? ಇವನ್ಗೆ ನಿದ್ದೆ ನಡೆಯೋ ಕಾಯಿಲೆ ಅಂತ ಬೇರೆ ಹೇಳಿದ್ದ. ಅಯ್ಯೋ ಸಾರ್ ಸಾರ್ ಸಾರ್, ಅಯ್ಯಯ್ಯೋ ಇತ್ತಾಗ ಯಾಕೆ ಹೋಗ್ತಿದ್ದೀರಿ? ನಿಮ್ಮನೆ ಹತ್ತಾಗಿರೋದು ಹತ್ತಾಗೋಗಿ. ಏ ಲೋಪರ್, ನಾನು ಟಾಯ್ಲೆಟ್ಗೆ ಹೋಗ್ತಾ ಇದೀನಿ. ಹೋಗೋ. ಟಾಯ್ಲೆಟ್ಗೆ ಹೋಗ್ತಿದ್ದೀರಾ? ಹೋಗಿ ಹೋಗಿ ಹೋಗಿ. ಇಲ್ಲಿ ನೋಡ, ಇಲ್ಲಿ ಮತ್ತೆ ಅವ್ರ ಮನೆ ಒಳಗೆ ಹೋಯ್ತಾವ ನೀವು. ಇನ್ನೇನ್ ನಮ್ ಮನೆ ಒಳಗ್ ಬರ್ಬೇಕಿತ್ತ? ಮುಚ್ಕೊಂಡ್ ಬಂದೆ ಒಳಗೆ. ಅದು ನಿಜ. ಯಾವನ ಅವ್ನು ಗಲಾಟೆ ಮಾಡ್ತಾರದ್ರೆ ಮತ್ತೆ ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ ನೀವು? ಇಲ್ಲಿ ಕೇಳಿ ಸಾರ್, ಅವನು ಮತ್ತೆ ನಿಮ್ಮನೆ ಒಳಕ್ಕೆ ಬರ್ತಾವನೆ. ಜ್ವಾಪಾನ ಸಾರ್. ಅಲ್ಲ ಕಣೆ, ಇನ್ನು ನಿಜವಾಗ್ಲೂ ಆ ಕಾಯಿಲೆ ಇದೆಯೋ? ಆ ಕಾಯಿಲೆ ಇರೋತರ ಯಾಕೆ ಮಾಡ್ತಾನೋ? ಏನಾದ್ರು ಒಂದ್ ಮಾಡ್ಬೇಕಲ್ಲ. ಒಂದ್ ಕೆಲಸ ಮಾಡು, ನಾನ್ ಬೀಗ ಹಾಕೊಂಡು ಹೊರಗಡೆ ಮಲಗ್ತೀನಿ, ನೀನ್ ಒಳಗಡೆ ಮಲ್ಕೋ. ಅದೇನ್ ಬೀಗ ಹೊರಗಡೆ ಮಲ್ಕೊಬಿಡ್ತೀರಿ ನೀವು? ಸುಮ್ ಕೂತ್ಕೊಳ್ಳಿ. ಅವನೊಂಥರ ಸಿಟಿ ಬಸ್ ಇದ್ದಂಗೆ, ಈ ಮನೆ ನಾ ಮನೆಗೆ, ಆ ಮನೆ ನೀ ಮನೆಗೆ ಓಡಾಡ್ತಿರ್ತಾನೆ. ನೀ ಒಳಗಡೆ ಮಲ್ಕೋ, ನಾ ಹೊರಗಡೆ ಮಲ್ಕೊಂತೀನಿ. ಹುಷಾರಾಗಿ ಮನೆ ಕಳಿ. ನಡಿ ನಡಿ ಒಳಕ್ಕೆ ಮಾಡ್ತೀನಿ ನನ್ನ ಮಗನಿಗೆ. ಬರ್ಲಿ ಈಗ ಹೆಂಗ್ ಬರ್ತಾನೆ ಅವ್ನ ನಾಟಕ ನಾನೀಗ ಬಯಲು ಮಾಡ್ತೀನಿ. ಅಯ್ಯೋ ಈ ಪಿಂಕಾಣಿ ನನ್ನ ಮಗ ಬಾಗ್ಲ ಹತ್ರ ಮಲ್ಬಿಟ್ಟವನೆ. ಏನ್ ಮಾಡೋದು? ಸಾರಿ ಸರ್. ಇಟ್ಸ್ ಓಕೆ ಸರ್. ಸರ್ ಸರ್, ಕೀ ಎಲ್ಲಿ ಇಟ್ಟಿದ್ದೀರಾ? ಇಲ್ಲೇ ಕೆಳಗಿಟ್ಟಿದೆ ನೋಡಪ್ಪ. ಸರ್ ಯಾರೋ ನನಗೆ ಎಬ್ಬಿಸ್ದಂಗ ಆಯ್ತಲ್ವಾ? ಹೌದು ಸರ್ ಯಾರೋ? ಹೌದು. ಇಲ್ಲ ಮೇಡಮ್ ಯಾರೋ? ಹೌದು. ಇಲ್ಲ, ನನ್ನ ಮಗನ ಕಾಟದಿಂದ ನಾನು ಇನ್ನಿತ್ತನೆ ಬರ್ತಾ ಇಲ್ಲ. ಬೀಗ ಹೊಡೆದ್ಬಿಟ್ಟವನೆ. ಏ ಹೋಗಿ ಒಂದ್ 5 ನಿಮಿಷ ಆಗಿರ್ಬೇಕಾ? ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಮತ್ತೆ ಮತ್ತೆ ರಾತ್ರಿ ನಮ್ಮನಿಗೆ ಬರ್ತಿಲ್ಲ. ನಾಚಿಕೆ ಆಗಲ್ವೇ ನಿನಗೆ? ಯಾವಾಗ ಬಂದೆ ನೀನು? ಯಾವಾಗ ಬಂದೆ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಎಲ್ಲ ಇವಳ ಇಷ್ಟೊತ್ತು ಒಳಗಡೆ ಇದ್ದ ಅಯ್ಯಯ್ಯೋ ಅಂದಿಲ್ಲ. ಈ ಹೊರ ಬಂದ ತಕ್ಷಣ ಅಯ್ಯಯ್ಯೋ ಅಯ್ಯಯ್ಯೋ ಅಂದಿದ್ಯಲ್ಲ. ಅವನ್ ಬಂದು ಎಷ್ಟು ಹೊತ್ತಾಯ್ತೆ? ಒಂದ್ ಅರ್ಧ ಗಂಟೆ ಆಗಿರ್ಬೋದು ಅಷ್ಟೇ.